ಇನ್ನ ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಕಾನ್ಸ್ಟೇಬಲ್ ಒಬ್ರು ಭಾಗಿಯಾಗಿದ್ದಾರಾ? ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಸುಹಾಸ್ ಶೆಟ್ಟಿ ಹತ್ಯೆಯಲ್ಲಿ ಬಜ್ಬೆ ಕಾನ್ಸ್ಟೇಬಲ್ ಭಾಗಿಯಾಗಿದ್ದಾರಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಬಜ್ಬೆ ಠಾಣೆ ಪೇದೆ ರಶೀದ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಲಾಗಿದೆ. ಹಿಂದೂ ಜಾಗರಣಾ ವೇದಿಕೆಯಿಂದ ಸ್ಫೋಟಕ ಆರೋಪ ಇದು. ಅಶ್ರಫ್ ಗುಂಪು ಹತ್ಯೆ ಬೆನ್ನಲ್ಲೇ ಸುಹಾಸ್ ಶೆಟ್ಟಿಗೆ ಕಡಿವಾಣವನ್ನ ಹಾಕೋದಕ್ಕೆ ಮುಂದಾಗಲಾಗಿತ್ತು. ಸುಹಾಸ್ ಬಳಿ ಇದ್ದಂಥ ಶಸ್ತ್ರಾಸ್ತ್ರವನ್ನು ವಶಕ್ಕೆ ಪಡೆದಿದ್ರು ಪೊಲೀಸರು. ಆತ್ಮರಕ್ಷಣೆಗೆ ಇಟ್ಟುಕೊಂಡಿದ್ದಂಥ ಆಯುಧವನ್ನ ವಾಪಸ್ಸನ್ನ ಪಡಿತಿದ್ದಂತೆಯೇ ಹತ್ಯೆ ಆಗಿದೆ. ಸುಹಾಸ್ ಹತ್ರ ಆಯುಧಗಳಿಲ್ಲ ಅನ್ನುವಂಥ ಮಾಹಿತಿ ಹಂತಕರಿಗೆ ರವಾನೆಯಾಗಿದ್ದು ಹೇಗೆ? ಈ ಪ್ರಶ್ನೆಯನ್ನ ಇವತ್ತು ಮಾಡಲಾಗ್ತಾ ಇದೆ. ಬಜ್ಬೆ ಪೊಲೀಸ್ ಪೇದೆ ರಶೀದ್ ಹಂತಕರಿಗೆ ಮಾಹಿತಿಯನ್ನ ರವಾನೆಯನ್ನ ಮಾಡಿದ್ದಾರೆ ಅನ್ನುವಂಥ ಆರೋಪವನ್ನ ಹಿಂದೂ ಜಾಗರಣಾ ವೇದಿಕೆ ಮಾಡ್ತಾ ಇದೆ. ಹಿಂದೂ ಜಾಗರಣಾ ವೇದಿಕೆಯ ಪ್ರಾಂತ ಪ್ರಮುಖ್ KT ಉಲ್ಲಾಸ್ ಅವರು ಈ ಆರೋಪವನ್ನ ಮಾಡಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಆರೋಪಿಗಳ ಜೊತೆ ಪೊಲೀಸ್ ಅಧಿಕಾರಿ ಕೂಡ ಶಾಮೀಲಾಗಿರೋ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಗಂಭೀರವಾಗಿ ಆರೋಪವನ್ನು ಮಾಡಿದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಇದ್ದಾರೆ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದಂತಹ T ಉಲ್ಲಾಸ್ ಅವರು. ಸರ್, ಏನು ಆರೋಪ ಮಾಡ್ತಾ ಇದ್ದೀರಿ? ಯಾಕೆ ಪೊಲೀಸ್ ಅಧಿಕಾರಿ ಈ ಕೃತ್ಯದಲ್ಲಿ ಭಾಗವಹಿಸಬೇಕು ಅಂತ? ರಶೀದ್ ಅನ್ನುವಂತ ಹೆಡ್ ಕಾನ್ಸ್ಟೇಬಲ್ ಸುಹಾಸ್ ಶೆಟ್ಟಿಗೆ ಕಳೆದ 1 ತಿಂಗಳಿಂದ ಫೋನ್ ಅನ್ನ ಮಾಡಿ ಹಿಂಸೆ ಕೊಡ್ತಾ ಇದ್ರು ಅನ್ನುವಂಥದ್ದು ಸುಹಾಸ್ ಶೆಟ್ಟಿ ಅವರ ಸ್ನೇಹಿತರ ಹತ್ರ ಹೇಳ್ಕೊಂಡಿದ್ದು. ಪೊಲೀಸ್ನವರು ಆ ರೀತಿಯ ಹಿಂಸೆಯನ್ನ ಕೊಟ್ಟಿದ್ದಾರೆ, ಒಂದಷ್ಟು ಮಾಹಿತಿಯನ್ನ ಅವರು ಕೊಟ್ಟಿರುವಂತ ಸಾಧ್ಯತೆ ಇದೆ, ಅದಕ್ಕೋಸ್ಕರ ತನಿಖೆ ಆಗಬೇಕು ಅಂತ ನಾವು ಹೇಳ್ತಾ ಇದ್ವಿ. ಏನಂದ್ರೆ ಅದರ ಟೈಮಿಂಗ್ ಏನಿದೆಯಲ್ಲ, ಅಂದ್ರೆ 3 ದಿವಸದ ಹಿಂದೆ ಅವರ ಹತ್ರ ಇದ್ದಂತ ಟೂಲ್ಸ್ ಅನ್ನ ಪೊಲೀಸ್ನವರು ತೆಗೆಸ್ತಾರೆ. ಈ ಕೃತ್ಯ ಆಗ್ಬೇಕಾದ್ರೆ, ಕೊಲೆ ಆಗ್ಬೇಕಾದ್ರೆ ಇವ್ರ ಹತ್ರ ಯಾವುದೇ ಆಯುಧಗಳಿರೋಲ್ಲ ಅಂತಂದ್ರೆ ಇವ್ರ ಹತ್ರ ಆಯುಧ ಇಲ್ಲ ಅನ್ನುವಂಥದ್ದನ್ನ ಮಾಹಿತಿಯನ್ನ ಅವರು ಕೊಟ್ಟಿರುವ ಸಾಧ್ಯತೆ ಇದೆ. ಹಾಗಾಗಿ ರಶೀದ್ ಅನ್ನುವಂಥವರನ್ನ ತನಿಖೆಗೊಳಪಡಿಸಿದ್ರೆ ಈ ಸತ್ಯ ಬಹಿರಂಗ ಆಗ್ಬೋದು ಅಂತ ಅನಿಸುತ್ತೆ. ಹಾಗಾಗಿ ಅವರ ಹೆಸರನ್ನ ಉಲ್ಲೇಖ ಮಾಡಿ. ಈಗ ಸುಹಾಸ್ ಅವರ ವಾಹನದಲ್ಲಿ ಯಾವುದೇ ಶಸ್ತ್ರ ಇಲ್ಲದಿರೋದು ಆರೋಪಿಗಳಿಗೆ ನೆರವಾಯ್ತಾ? ಹೇಗೆ? ಅವರ ತಾಯಿನೇ ಅಥವಾ ತಂದೆನೇ ಅದನ್ನು ಹೇಳಿದ್ದಾರೆ. ಅಂದ್ರೆ ನನ್ನ ಮಗನ ಹತ್ರ ಅಕಸ್ಮಾತ್ ಆಯುಧ ಇದ್ದಿದ್ರೆ ಅವನು ತನ್ನ ಆತ್ಮರಕ್ಷಣೆಯನ್ನ ಪ್ರಾಣ ರಕ್ಷಣೆಯನ್ನ ಮಾಡ್ಕೋತಾ ಇದ್ದ, ಆತರ ಹೆದರುಪಕ್ಕಲ ಅವನಲ್ಲ, ಅವನ ಹತ್ರ ಆಯುಧ ಇಲ್ಲದೆ ಇದ್ದಿದ್ದೇ ಅವನ ಸಾವಿಗೆ ಕಾರಣ ಅಂತ ಸ್ವತಃ ಅವರ ತಂದೆ ತಾಯಿರೇ ಅದನ್ನು ಉಲ್ಲೇಖ ಮಾಡಿದ್ರೆ ನಮಗದು ಹಾಗೆ ಅನ್ನಿಸ್ತದೆ. ಸತ್ಯ ಸರ್, ಇವಾಗ ಯಾವ ರೀತಿಯಾಗಿ ಈ ರಶೀದ್ ಅನ್ನೋರು ಟಾರ್ಚರ್ ಕೊಡ್ತಾ ಇದ್ರು ಸುಹಾಸ್ ಶೆಟ್ಟಿಗೆ? ಅವರು ಏನೆಲ್ಲ ಹೇಳಿದ್ದಾರೆ? ನಿಮ್ಗೆ ಸಿಕ್ಕಿರುವಂತ ಮಾಹಿತಿ ಏನು ಅಂತ? ಅಲ್ಲ, ಅದೇ ಫೋನ್ ಮಾಡಿ ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆದ್ರೆ ಇನ್ನು ಒಳಗಡೆ ಡೀಟೇಲ್ಸ್ ಏನು ಗೊತ್ತಿಲ್ಲ. ಫೋನ್ ಮಾಡಿ ಅವಾಗ ಸ್ಟೇಷನ್ಗೆ ಕರ್ಲಿಯೋದು, ಇನ್ನೇನೋ ಮಾಡೋದು, ಫೋನ್ ಮಾಡೋದು, ಆ ಥರದ್ದೇನೋ ಅವ್ರ ಹೆಸರನ್ನ ಹೇಳಿದ್ದಾರೆ. ಈಗ ಕಳಸದ 2 ಹಿಂದೂ ಹುಡುಗರು ಕೂಡ ಇದರಲ್ಲಿ ಭಾಗಿಯಾಗಿರುವಂತದ್ದು. ನೀವಾಗ ಹೇಳ್ತಾ ಇದ್ರಿ, ಅವರನ್ನು ಇಲ್ಲಿ ಕರ್ಕೊಂಡು ಬಂದಿದ್ದು ಬೇರೆ ಉದ್ದೇಶಕ್ಕೆ, ಆದ್ರೆ ಇಲ್ಲಿ ಅವರನ್ನು ಹತ್ಯೆಗೆ ಬಳಸಲಾಗಿದೆ ಎಂಬ ಆರೋಪವನ್ನು ಮಾಡ್ತಾ ಇದ್ರು. ಏನ್ ಹೇಳ್ತಿದ್ರು? ಅದೇ ಒಂದೇನಂದ್ರೆ, ಇಷ್ಟ ತನಕ ಇವರೇನು PFIನವರು ಹಿಂದೂ ಟಾರ್ಗೆಟೆಡ್ ಹತ್ಯೆಗಳನ್ನು ಮಾಡಿದ್ರು. ಅದರಲ್ಲಿ ಎಲ್ಲದರಲ್ಲೂ ನೇರವಾಗಿ ಮುಸಲ್ಮಾನರೇ ಇದ್ರು. ಬಹುತೇಕ ಎಲ್ಲ ಆ ರೀತಿಯ ಕೇಸ್ಗಳು NI ಅಂದ್ರೆ ಒಂದು ಭಯೋತ್ಪಾದಕ ಲಿಂಕ್ ಇದೆ ಅನ್ನೋ ಕಾರಣಕ್ಕೆ ಆ ರೀತಿಯ ಇದಕ್ಕೆಲ್ಲವೂ ಹೋಗಿದೆ, ತನಿಖೆಗೆ ಹೋಗಿದೆ. ಅದನ್ನ ಬಚಾವ್ ಮಾಡಲಿಕ್ಕೆ ಇದರಲ್ಲಿ ಬರೀ ಮುಸಲ್ಮಾನರಿಲ್ಲ ಅನ್ನೋದನ್ನ ಬಿಂಬಿಸ್ಲಿಕ್ಕೆ ಅವರಿಬ್ಬರನ್ನ ಇದರೊಳಗೆ ಸೇರಿಸಿರಬಹುದು ಅನ್ನುವಂಥ ಬಲವಾದ ಅನುಮಾನ. ಅವರ ಬ್ಯಾಕ್ ಗ್ರೌಂಡ್ ಅನ್ನ ವಿಚಾರಿಸಿದಾಗ ಕಳಸದಲ್ಲಿ ಅವ್ರು ಯಾವುದು ಆ ರೀತಿಯ ಅಪರಾಧ ಚಟುವಟಿಕೆಗಳನ್ನ ಮಾಡುವಂಥದ್ದು ಆ ರೀತಿಯ ಬ್ಯಾಕ್ ಗ್ರೌಂಡ್ ಅವ್ರದ್ದು ಇಲ್ಲ. ಒಟ್ಟು 15 ದಿವಸದಿಂದ ಇವ್ರು ಕರ್ಕೊಬಂದು ಮನೇಲಿ ಇಟ್ಕೊಂಡಿದ್ರು ಅನ್ನುವಂಥ ಸುದ್ದಿ ಇದೆ. ಬಹುಶಃ ಅವರಿಗೆ ಈ ರೀತಿಯ ಕೃತ್ಯದ ಮಾಹಿತಿ ಇತ್ತೋ ಇಲ್ವೋ ಅನ್ನೋದು ನಮಗೆ ಅನುಮಾನ ಇದೆ. ಈ ತನಿಖೆಯ ದಿಕ್ಕನ್ನ ತಪ್ಪಿಸ್ಲಿಕ್ಕೆ ಒಂದು ಪ್ರಯತ್ನವನ್ನ ಮಾಡ್ತಾ ಇರಬಹುದು ಅನ್ನುವಂಥ ಒಂದು ಅನುಮಾನ. ಘಟನೆ ಆಗಿದೆ, ಅದಕ್ಕೊಂದು ಪ್ರತಿಕಾರ, ಇವನು ಒಬ್ಬ ರೌಡಿ ಶೀಟ್ರು ಅದಕ್ಕೆ ಆಗಿದೆ ಅದನ್ನ ಇದನ್ನ ಜಸ್ಟಿಫಿಕೇಶನ್ ಮಾಡುವಂತ ಒಂದು ಪ್ರಯತ್ನವನ್ನ ಗೃಹ ಸಚಿವರು ಮತ್ತು ಸರ್ಕಾರ ಮಾಡ್ತಾ ಇದ್ದಾರೆ. ಇದು ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದಂತಹ ಉಲ್ಲಾಸ್ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಸುಹಾಸ್ ಆಯ್ತು. ಈಗ VHP ಮುಖಂಡ ಶರತ್ ಪಂಪ್ವೆಲ್ ಅವರಿಗೂ ಕೂಡ ಕೊಲೆ ಬೆದರಿಕೆ ಇದೆ ಅನ್ನುವಂಥ ಆರೋಪ. VHP ಮುಖಂಡ ಶರಣ್ ಪಂಪ್ವೆಲ್ ಅವರಿಗೆ ಕೊಲೆ ಬೆದರಿಕೆ ಇದೆ. ನನ್ನ ಆತ್ಮರಕ್ಷಣೆಗೆ ಆಯುಧವನ್ನ ಕೇಳಿದ್ರು ಕೂಡ ಪೊಲೀಸರು ಕೊಡ್ತಾ ಇಲ್ಲ ಅಂತ ಹೇಳಿ ಶರಣ್ ಪಂಪ್ವೆಲ್ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಜೊತೆಯಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿರುವಂತಹದ್ದು. ಭಾಷಣ ಮಾಡಿದ್ರೆ ಪೊಲೀಸರು ಸೋಮೋಟೋ ಕೇಸ್ ಮಾಡ್ತಾರೆ. ಆತ್ಮರಕ್ಷಣೆಗೆ ಆಯುಧಕ್ಕೆ ಮನವಿ ಮಾಡಿದ್ರೆ ಕೊಡ್ತಾ ಇಲ್ಲ, ಗನ್ ಲೈಸೆನ್ಸ್ ಕೇಳಿದ್ರೆ ಕೊಟ್ಟಿಲ್ಲ ಅಂತ ಕೂಡ ಪಂಪ್ವೆಲ್ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.
ನನಗೆ ಕೊಲೆ ಬೆದರಿಕೆ ಹಾಕಿದಂಥವರ ಮೇಲೆ ಯಾವುದೇ ಕ್ರಮವನ್ನ ಕೂಡ ತೆಗೆದುಕೊಳ್ತಾ ಇಲ್ಲ. ಸುಹಾಸ್ ಹತ್ಯೆ ಕೇಸ್ನಲ್ಲೂ ಸುಮ್ಮನೆ ಹಿಂದೂಗಳ ಹೆಸರನ್ನ ಸೇರಿಸಿದ್ದಾರೆ ಅನ್ನುವಂಥ ಆರೋಪವನ್ನ ಕೂಡ ಶರಣ್ ಪಂಪ್ವೆಲ್ ಅವರು ಮಾಡಿರುವಂಥದ್ದು. ಸುಹಾಸ್ ಹತ್ಯೆ ಕೇಸ್ನಲ್ಲಿ ಸುಮ್ಮನೆ ಹಿಂದೂಗಳ ಹೆಸರನ್ನ ಸೇರಿಸಲಾಗಿದೆ. ಈ ಎಲ್ಲ ಪ್ರಕರಣಗಳ ಬಗ್ಗೆ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ತನಿಖೆ ಆಗಬೇಕು ಅಂತ ಶರಣ್ ಪಂಪ್ವೆಲ್ ಅವರು ಆಗ್ರಹವನ್ನ ಮಾಡಿದ್ದಾರೆ. ಶೆಟ್ಟಿ ಹತ್ಯೆ ಬಳಿಕ ಸಾಮಾಜಿಕ ಜಾಲತಾಣಗಳಲ್ಲಿ ಹಿಂದೂ ಮುಖಂಡರನ್ನ ಟಾರ್ಗೆಟ್ ಮಾಡಲಾಗ್ತದೆ. ಅದರಲ್ಲೂ ಪ್ರಮುಖವಾಗಿ ಶರಣ್ ಪಂಪ್ವೆಲ್ ಮತ್ತು ಭರತ್ ಕುಂಡೇಲಿಗೆ ಡೇಟ್ ಅನ್ನ ಫಿಕ್ಸ್ ಮಾಡಿ ಫಿನಿಶ್ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಶರಣ್ ಪಂಪ್ವೆಲ್ ಏನ್ ಹೇಳ್ತಾರೆ ಕೇಳೋಣ. ಸರ್, ನಿಮ್ಮ ಮೇಲೆ ಡೈರೆಕ್ಟ್ ಆಗಿ ಕೊಲೆ ಬೆದರಿಕೆ ಹಾಕಿದ್ದಾರೆ. ಏನ್ ಪೊಲೀಸರಿಗೆ ಅಪ್ರೋಚ್ ಹಾಕಿದ್ದೀರಾ, ಕೇಸ್ ಕೊಟ್ಟಿದ್ದೀರಾ, ಏನು? ನೋಡಿ, ಒಂದನೇದಾಗಿ ಯಾರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ಯಾರು ನಿಮಗೆ ಥ್ರೆಟ್ ಕೊಟ್ಟಿದ್ದಾರೆ ಅಥವಾ ನಿಮ್ಮನ್ನು ಕೊಲೆ ಮಾಡ್ತಾರೆ ಅಂತೇಳಿ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಮ ಈ ಹೆದರಿಕೆಗೆ ಅಥವಾ ನಿಮ್ಮ ಕೊಲೆ ಬೆದರಿಕೆಗೆ ಕುಗ್ಗುವಂಥವರು ನಾವಲ್ಲ. ನಾವು ಅದೇ ಕಾರ್ಯಕ್ಕೋಸ್ಕರ ಹಿಂದೂ ಸಂಘಟನೆಯಲ್ಲಿ ಇವತ್ತು ಕೆಲಸ ಮಾಡ್ತೇವೆ. ನಾನು ಮಾತ್ರ ಅಲ್ಲ, ನನ್ನಂಥ ನೂರಾರು ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದಾರೆ. 16 ವರ್ಷಗಳಲ್ಲಿ ನೀವು 10-15 ಜನ ನಮ್ಮ ಹಿಂದೂ ಕಾರ್ಯಕರ್ತರನ್ನು ಹತ್ಯೆ ಮಾಡಿದ್ದೀರಿ. ಆದರೂ ಇಲ್ಲಿ ಹಿಂದುತ್ವದ ಕಾರ್ಯ ಮುಂದೆ ನಿಲ್ಲಿಲ್ಲ. ಹಿಂದುತ್ವ ಕಾರ್ಯ ಇದೇ ರೀತಿ ನಡೀತಲೇ ಇರುತ್ತೆ. ನೀವು ಯಾವ ರೀತಿಯ ಬೆದರಿಕೆ ಆಗಿ ಯಾರನ್ನೂ ಹತ್ಯೆ ಮಾಡಿ ಹಿಂದುತ್ವದ ಕೆಲಸ ಕರಾವಳಿ ಭಾಗದಲ್ಲಂತೂ ಕಡಿಮೆ ಆಗಲ್ಲ. ಇನ್ನು ಎರಡನೇದು, ನಾನು ಪೊಲೀಸ್ ಇಲಾಖೆಗೆ ಕಳೆದ 16 ವರ್ಷಗಳಿಂದ ಈ ರೀತಿಯ ಬೆದರಿಕೆ ಕರೆಗಳು ಬಂದಂಥ ಸಂದರ್ಭದಲ್ಲಿ ನಾನು ಅವರಿಗೆ ಮನವಿಯನ್ನು ಮಾಡಿದೆ, ದೂರನ್ನು ಕೊಟ್ಟಿದೆ. ನೋಡಿ, ನನಗೆ ಗನ್ ಬೇಕು, ಗನ್ ಲೈಸೆನ್ಸ್ ಕೊಡಿ ಅಂತೇಳಿ ಕೊಡಲಿಲ್ಲ. ಭದ್ರತೆಯನ್ನು ಕೊಡಿ ಅಂತ ಹೇಳಿದರೆ ಭದ್ರತೆಯನ್ನು ಕೊಟ್ಟಿಲ್ಲ. ಅದು ಬಿಡಿ, ನಮ್ಮದು ಆತ್ಮರಕ್ಷಣೆಗೋಸ್ಕರ ಏನಾದರೂ ವಾಹನದಲ್ಲಿ ಇಟ್ಕೊಳ್ಳೋ ಅಂತ ಕೇಳಿದ್ರೆ ಅದಕ್ಕೂ ಇವತ್ತು ಅವಕಾಶ ಇಲ್ಲ. ಈ ಪೊಲೀಸರ ಈ ರೀತಿಯ ನಿರ್ಲಕ್ಷ್ಯದ ಕಾರಣದಿಂದಾಗಿಯೇ ಇವತ್ತು ಸುಹಾಸಿನ ಹತ್ಯೆ ಆಗಿದೆ. ಸುಹಾಸಿಗೆ 1 ತಿಂಗಳ ಹಿಂದೆ ಇನ್ಸ್ಟಾಗ್ರಾಮಲ್ಲಿ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯ ಬೆದರಿಕೆಗಳು ಬಂದಂಥ ಸಂದರ್ಭದಲ್ಲಿ ಇವರೇನಾದರೂ ಅದರ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ರೆ ಇವತ್ತು ಸುಹಾಸ್ ಶೆಟ್ಟಿ ಜೀವ ಉಳಿತಾ ಇತ್ತು. ಯಾಕೆ ಇವರು ಯಾರಿಗೆ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ? ನಾನು ಹೇಳ್ತಿರೋದು, ಯಾರೋ ಒಬ್ಬ ಹಿಂದೂ ಯುವಕ ನಿಮ್ಮ ಇದರಲ್ಲಿ ಯಾರೋ ನಿನ್ನೆ ಹಾಕಿದ್ದಾನೆ, ಇವತ್ತು ಅವನನ್ನು ಬಂಧನ ಮಾಡಿದ್ದಾರೆ, ಧನುಷ್ ಅಂತೇಳಿ. ಅವನನ್ನು ನಿಮಗೆ ಪತ್ತೆ ಹಚ್ಚಿ ಬಂಧನ ಮಾಡಲಿಕ್ಕಾಗುತ್ತೆ. ಆದರೆ ಯಾರು ಮುಸಲ್ಮಾನರು ಯುವಕರು ಈ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾರೆ, ಅವರೇ ನಿಮಗೆ ಬಂಧನ ಮಾಡಲಿಕ್ಕೆ ಆಗುದಿಲ್ಲ ಅಂತ ಕೇಳಿದ್ರೆ ಇದು ನಿಮ್ಮ ನಿರ್ಲಕ್ಷ್ಯ ಅಲ್ಲದೆ ಬೇರೆ ಏನು ಕಾರಣ? ಅಷ್ಟು ಮಾತ್ರ ಅಲ್ಲ, ಪೊಲೀಸರು ಇನ್ನೂ ನನ್ನ ಮೇಲೆ FIR ಮಾಡಿದ್ದಾರೆ. ನಾನು ದೂರು ಕೊಟ್ಟ ಮೇಲೆ ಬೇರೆ ಯಾವುದು ಶರಣ್ ಮಾತನಾಡಿದರೆ ಅಥವಾ ಇನ್ನೊಂದು ಪ್ರತಿಭಟನೆ ಮಾಡಿದರೆ ನೀವು ಸೊಮೋಟೋ ಕೇಸ್ ದಾಖಲು ಮಾಡ್ತೀರಿ. ಆದರೆ ನನಗೆ ಈ ರೀತಿಯ ಬೆದರಿಕೆ ಬಂದರೆ ನೀವು ಅದನ್ನು ಕೇಸ್ ದಾಖಲು ಮಾಡಲ್ಲ. ಈ ನಿಮ್ಮ ತಾರತಮ್ಯದ ನೀತಿ, ನಿಮ್ಮ ಈ ನಿರ್ಲಕ್ಷ್ಯದ ಕಾರಣದಿಂದಾಗಿ ಇವತ್ತು ಒಂದಷ್ಟು ಘಟನೆಗಳು ಇವತ್ತು ಆಗ್ತಾ ಇದೆ. ಹಾಗಾಗಿ ಪೊಲೀಸರು ಕೂಡ ಇದನ್ನು ಜವಾಬ್ದಾರಿಯನ್ನು ಇವತ್ತು ನೀವು ವಹಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು VSP ಮುಖಂಡ ಶರಣ್ ಪಂಪ್ವೆಲ್ ಅವರ ಮಾತು. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.